ಎಲ್ಲರಿಗೂ ನಮಸ್ಕಾರ. ನಮ್ಮ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮಗೆ ಮೊದಲು ಹೇಳಿದ್ದೀನಿ, ಕುರಿ ಸಾಕಾಣಿಕೆ ಆಗಲಿ ಮೇಕೆ ಸಾಕಾಣಿಕೆ ಆಗಲಿ ಸ್ವಲ್ಪ ಪೂರ್ವಭಾವಿ ಸಿದ್ಧತೆ ಇರಬೇಕು ಅಂತ. ಹಾಗಾಗಿ ಈಗ ಬಕ್ರೀದ್ ಮುಗಿದಿದೆ. ಯಾರೆಲ್ಲ ಬಕ್ರೀದ್ ಬ್ಯಾಚ್ಗೆ ಅಂತ ಮರಿ ಸಾಕ್ತೀರಿ ಅದೊಂದು ಸ್ವಲ್ಪ ಯೋಚನೆ ಮಾಡಿ ನೀವು ಮರಿ ಸಾಕಾಣಿಕೆ ಮಾಡಬೇಕು. ಯಾಕಂದರೆ ನೀವು ಎಳಗ ಮರಿ ಸಾಕ್ತೀನಿ ಅಂತಾದರೆ, ಎಳಗ ಟಗರು ಸಾಕ್ತೀನಿ ಅಂತಾದರೆ ನೀವು ಬಾಗಲಕೋಟೆಯಲ್ಲಿ ಯಾರಿದ್ರೆ ವಿಚಾರಿಸಿ. ಮರಿಗಳ ರೇಟು ತುಂಬ ಜಾಸ್ತಿ ಆಗಿದೆ. ಆ ಮರಿಗಳ ರೇಟ ನೀವು ಮರಿ ಕೊಟ್ಟು ಆ ರೇಟ್ಗೆ ತಂದರೆ ನಿಮಗೆ ಇಲ್ಲಿ ಸಾಕಾಣಿಕೆ ಮಾಡಿ ಆ ರೇಟ್ಗೂ ಕೇಳ್ದಂಗೆ ಆಗಿಬಿಡ್ತದೆ. ಈ ಸಲ ಆದಂಗೆ ಕೆಲವೊಂದು ಕಡೆ ಹೋಗಿದೆ ಬಕ್ರೀದಲ್ಲಿ ಮರಿಗಳು ಸೇಲ್ ಆಗಿದೆ, ಬಟ್ ಹೇಳ್ಕೊಳ್ಳೋಷ್ಟೇನು ಮರಿಗಳು ಡಿಮ್ಯಾಂಡ್ ಇಲ್ಲ. ಇಲ್ಲಿ ಕೆಲವೊಂದು ರೈತರುಗಳಿಗೆ ಉಪಯೋಗ ಆಗಿರ್ಬೋದು, ಮಧ್ಯವರ್ತಿಗಳು ತಗೊಂಡೋಗಿ. ಅದು ಮಧ್ಯವರ್ತಿಗಳಿಗೂ ಇದರಲ್ಲಿ ತುಂಬ ಹೊಡೆತ ಕೊಟ್ಟಿದೆ ಅಂತ ನಾನು ವಿಚಾರಿಸಿರೋದ್ರಲ್ಲಿ, ನಾನು ನೋಡಿರೋದ್ರಲ್ಲಿ ಹೇಳ್ತಾಯಿದ್ದೀನಿ. ಹಾಗಾಗಿ ನಾನು ಬಕ್ರೀದ್ ಬ್ಯಾಚ್ ಅಂತ ಮಾಡಿ ಈಗ ನನ್ನವೇ 7 ಟಗರುಗಳು ಇನ್ನೂ ಸೇಲ್ ಮಾಡಿಲ್ಲ, ಇನ್ನೂ ಹಾಗೇ ಇವೆ. ಏಕೆಂದರೆ ನನ್ನ ಖರ್ಚಿಗೆ ನಾವೆಲ್ಲ ಖರ್ಚಿಗೆ ಏನು ಹಾಕಿರ್ತೀವೋ ಅದಕ್ಕೂ ಕೇಳ್ದೇ ಕಡಿಮೆ ಕೇಳಿ ಅವು ಹೋಗಲಿಲ್ಲ. ನೋಡೋಣ ಅವು ಯಾವ ಹೋಗ್ತವೆ ಅಂತ. ಹಾಗೆ ಅದರಿಂದ ನಾನು ಈಗ ಮೇಕೆ ಸಾಕಾಣಿಕೆ ಮಾಡೋಣ ಅಂತ ಇದ್ದೀನಿ. ಆಲ್ರೆಡಿ ನನ್ನ ಮೇಕೆಗಳನ್ನ ನಮ್ಮ ಕಡೆ ನಮ್ಮ ಅಕ್ಕಪಕ್ಕ ಊರಲ್ಲೇ ಸಿಗೋಂಥ ಮೇಕೆಗಳನ್ನ ಆಲ್ರೆಡಿ ನಾನು ತಂದಿದ್ದೀನಿ. ನೋಡಿ ಕಾಣ್ತಾ ಇರ್ಬೋದು. ನಾನು ಹೇಳೋದು ಇಷ್ಟ, ನಿಮಗೆ ಮೇಕೆ ಸಾಕಾಣಿಕೆ ಮಾಡಬೇಕು ಅಂತಂದರೆ ದಯವಿಟ್ಟು ಸಂತೆಗಳಿಗೆ ಹೋಗೋದು ಕಡಿಮೆ ಮಾಡಿ. ಅಕ್ಕಪಕ್ಕ ನಿಮ್ಮ ಊರಲ್ಲಿ ಇರ್ತಕ್ಕಂಥ ರೈತರ ಹತ್ರನೇ ತೊಗೊಳ್ಳಿ. 500,000 ಜಾಸ್ತಿಯಲ್ಲಿ ಪರವಾಗಿಲ್ಲ, ಅವ್ರಿಗೆ ಸಿಗಲಿ. ಆದರೆ ನೀವು ಕಣ್ಣಾರೆ ನೋಡ್ತೀರಿ ಅಲ್ಲಿ ಏನಿದೆ ಮರಿ, ಯಾವ ಥರ ಆ್ಯಕ್ಟಿವ್ ಇದೆ ಅನ್ನೋದು ನೋಡಿ ನೀವು ತೊಗೋಬೋದು. ಈ ಸಂತೆಗಳಲ್ಲಿ ಏನಾಗ್ತದೆ ಅಂದರೆ ಒಂದೊಂದ್ಸಲಿ ಫೀವರ್ ಬಂದಿರೋಂಥ ಚಾನ್ಸಸ್ ಇರ್ತದೆ. ಅದು ನಿಮಗೆ ಗೊತ್ತಾಗಲ್ಲ. ತರ್ತೀರಿ, ಒಂದು 2-3 ದಿವಸ ಚೆನ್ನಾಗಿರುತ್ತೆ, 4ನೇ ದಿವಸ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ET HS ಮತ್ತು PPR ವ್ಯಾಕ್ಸಿನೇಷನ್ ಮಾಡಿಸಿರ್ತಾರೋ ಇಲ್ವೋ ಗೊತ್ತಿಲ್ಲ. ಆಲ್ಮೋಸ್ಟ್ ನಮ್ಮ ಹಳ್ಳಿ ಕಡೆ ವೆಟನರಿ ಹಾಸ್ಪಿಟ್ಲಿಂದ ಬಂದು ಮಾಡೋವರೆಗೂ ಅವರು ಸ್ವಂತ ಯಾವುದೇ ರೀತಿ ವ್ಯಾಕ್ಸಿನೇಷನ್ ಮಾಡಿಸ್ಕೋಗಲ್ಲ. ಆದರೆ ನೀವು ತಂದಾಗ ವ್ಯಾಕ್ಸಿನೇಷನ್ ಕಡ್ಡಾಯವಾಗಿ ಮಾಡಿಸಿ. ಅದೇನೋ ಒಂದು 200-300 ರೂಪಾಯಿ ಇರುತ್ತೆ ಅಷ್ಟೇ. ಒಂದೇ ಇರಲಿ ಮರಿ, 2 ಇರಲಿ, ನೀವು ನಿಮ್ಮ ಕರ್ತವ್ಯಗಳನ್ನ ಮಾಡಿದ್ರೆ ಮರಿಗಳನ್ನ ಕಳ್ಕೊಳ್ಳೋ ಸಾಧ್ಯತೆ ಕಡಿಮೆ ಇರ್ತದೆ. ಹಾಗಾಗಿ ನಾನು ನಮ್ಮ ನಿಯರು ಇಲ್ಲೇ ಮರಿಗಳನ್ನ ತೊಗೊಂಡಿದ್ದು, ಮೇಕೆ ಮತ್ತು ಮೇಕೆನ. ಅದರಲ್ಲಿ 2 ಓತಗಳು, 1 ಗಬ್ಬದ ಆಡು ಮತ್ತು ಮಿಕ್ಕಿದ 5 ಹೆಣ್ಣು ಮೊಳಕೆಗಳನ್ನ ತೊಗೊಂಡಿದ್ದೀನಿ. ಎಲ್ಲ ಸೇರಿ ಎಷ್ಟು ಬೀಳ್ತಪ್ಪ ಅಂತ ಅಂದರೆ ಒಂದು 10 ಮೇಕೆಗಳಿದ್ದಾವೆ. ಅದರಲ್ಲಿ ದೊಡ್ಡ ಮತ್ತು ಸಣ್ಣವೆಲ್ಲ ಸೇರಿ ನನಗೆ ಬಿದ್ದಿರತಕ್ಕಂಥ ಕಾಸ್ಟು 53,000 ಬಿದ್ದಿದೆ. ನೀವು ನನ್ನ ಮರಿಗಳನ್ನ ಹಂಗೆ ಒಂದ್ಸಲಿ ನೋಡಿ. ಇದು ಗಬ್ಬದ ಮೇಕೆ. ಇವೆಲ್ಲ ಮೊಳಕೆಗಳು. ಅಲ್ಲಿ ನಿಂತಿದೆಯಲ್ಲ ಅದು ಓತ, ಮತ್ತು 2 ಚಿಕ್ಕವು ಓತಗಳಿದ್ದಾವೆ. ಇದೊಂದು ಅದೊಂದು ಇವು ಅದ್ರ ಜೊತೆ 2 ನಾವು ಮನೇಲಿ ಸಾಕಿರ್ತಕ್ಕಂಥ ಕುರಿಗಳಿದ್ದಾವೆ. ಆದರೆ ನೆನ್ಪಿಡಿ, ನಾನು ಬಕ್ರೀದ್ಗೆ ಅಂತ ಸಾಕಿರೋ ಎಳಗ ಟಗರು ಸೇಲ್ ಆಗ್ದೇನೆ ಹಾಗೆ ಉಳ್ಕೊಂಡಿದ್ದಾವೆ. ಹಂಗೆ ನೋಡಿ. 3, 4, 5, 6, 7. ಹೀಗಾಗಿ ಸ್ವಲ್ಪ ನೀವು ಆಲೋಚನೆ ಮಾಡಿ ಈ ಫೀಲ್ಡ್ಗೆ ಬರೋದು ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಇದರಲ್ಲಿ ಲಾಭವೂ ಇದೆ, ನಷ್ಟವೂ ಇದೆ. ಏಕೆ ನಷ್ಟ ಆಯಿತು ಅಂತ ಬಿಡೋದು ಅಲ್ಲ, ಒಂದೇ ಸಲ ಲಾಭ ಬರ್ತದೆ ಅಂತ ಇಲ್ಲಿಗೆ ಬರೋದು ಅಲ್ಲ. ಒಂಥರ ಮಧ್ಯದಲ್ಲಿ 2 ದೋಣಿ ಮೇಲೆ ಕಾಲಿಟ್ಟಂಗೆ ಆಗಬಾರ್ದು. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಆಲೋಚನೆ ತೊಗೊಂಡ್ರೆ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆಯಲ್ಲಿ ಲಾಭ ಇದೆ. ಏಕೆಂದರೆ ನಾನು ಬಕ್ರೀದ್ದಲ್ಲಿ ಎಳಗ ಟಗರು ಮಾಡಿರೋದ ಕೆಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಎಷ್ಟು ಲಾಭ ಬರ್ತು ಅಂತ. ಆದರೆ ಜಾಸ್ತಿ ಜನ ಏನು ಮಾಡಿದ್ದಾರೆ, ಯುವಕರು ಸುಮಾರು ಜನ
ಬಕ್ರೀದಲ್ಲಿ ಬ್ಯಾಚ್, ಬಕ್ರೀದ್ ಬ್ಯಾಚು, ಎಳಗಟ್ಟು ಟಗರು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಅಂತ ಬಂದು ಇಲ್ಲಿ ಏಕೆ ಮಾಡ್ತಾರೆ. ಡಿಮ್ಯಾಂಡು ಹಂಗೆ ಕಡಿಮೆ ಆಗಿದೆ, ಇಲ್ಲ ಅಂತ ಹೇಳ್ತಾಯಿಲ್ಲ. ಆದ್ದರಿಂದ ಅಕ್ಕಪಕ್ಕ ವಿಚಾರಿಸಿ ನೀವು ಫಾರ್ಮ್ಗಳು ವಿಸಿಟ್ ಕೊಟ್ಟು ಸ್ವಂತ ನಿಮ್ಮದು ಅಮೌಂಟ್ ಇದ್ದರೆ ಇನ್ವೆಸ್ಟ್ ಮಾಡಿ, ಸಾಲ ಮಾಡಿ ಖಂಡಿತವಾಗಿಯೂ ಈ ಕುರಿ ಸಾಕಾಣಿಕೆಗೆ ಬರಲೇಬೇಡಿ. ಯಾಕಂದರೆ ಬೇರೆ ಯಾವ್ದಾದ್ರು ಬಿಸ್ನೆಸ್ಸು ಲಾಭ ಅಲ್ದವರು ಒಂದಷ್ಟು ದುಡ್ಡು ಮಾಡ್ತದೆ ಅಂದರೆ ಅದಕ್ಕೆ ಹೋಗ್ಬಿಡಿ. ಯಾಕೆಂದರೆ ಇದರಲ್ಲಿ ಒಂದು ಮರಿ ಡೆತ್ ಆಯಿತು ಅಂದರೆ ನಿಮ್ಮ ದುಡ್ಡು ಅಲ್ಲಿಗೆ ನೇರಾಗ್ಬಿಡ್ತದೆ. ಸೊ ನಾನು ಮೇಕೆ ತಂದಾಗ ಪಕ್ಕದೂರಲ್ಲೇ ತಂದಿದ್ದು. ನೀವು ನಂಬಲ್ಲ, ಎಲ್ಲಕ್ಕೂ ಜ್ವರ ಬಂದಿದ್ದು, ಎಲ್ಲಕ್ಕೂ ಫೀವರ್ ಬಂದಿದ್ದು. ನಾನು ಥರ್ಮೋಮೀಟ್ರ್ ಚೆಕ್ ಮಾಡಿ ನನ್ನ ಹತ್ರನೇ ಇಂಜೆಕ್ಷನ್ನು ಎಲ್ಲ ಇಟ್ಕೊಂಡಿರೋದ್ರಿಂದ, ಅದೇ 3 ವರ್ಷ ಆಗಿರೋದ್ರಿಂದ ಯಾವ ಇಂಜೆಕ್ಷನ್ ಮಾಡಬೇಕು ಏನು ಅಂತ ಗೊತ್ತಿದೆ. ಆದ್ದರಿಂದ ಅವನ್ನ ಉಳಿಸ್ಕೊಳಕ್ಕಾಗ್ತು. ಯಾಕೆಂದರೆ ಅವ್ರ ಮನೇಲೇ ಒಂದು ಡೆತ್ ಆಗಿತ್ತು. ಅದು ಅವ್ರಿಗೆ ಗೊತ್ತಾಗಲಿಲ್ಲ, ಯಾಕೋ ಸುಮ್ಮನೆ ಏನೋ ತಿಂದಿರಬೇಕು ಅದಕ್ಕೆ ಡೆತ್ ಆಗಿತ್ತು ಅಂತ ಯೂಶ್ವಲಿ ಅನ್ಕೋತಾರೆ. ಆದರೆ ಅದು ರಾಂಗ್. ಯಾಕೆಂದರೆ ಅವಕ್ಕೆ ಜ್ವರ ಬಂದಿರುತ್ತೆ, 3-4 ದಿವಸ ಗಂಟ ತಡೆದಿರುತ್ತದೆ. ಯಾಕೆಂತ ಕುರಿಗಳಂಗೆ ಈ ಮೇಕೆಗಳು ಸಪ್ಪಗಿರಲ್ಲ, ಅವು ಸ್ವಲ್ಪ ಆ್ಯಕ್ಟಿವ್ ಇರ್ತವೆ. ತೀರಾ ಲಾಸ್ಟ್ ಕಂಡೀಷನ್ಗೆ ಹೋದರೆ ಮಾತ್ರ ಅವು ಮೇವು ತಿನ್ನೋದು ಬಿಟ್ಟು ಸ್ವಲ್ಪ ಮಂಕಾಗ್ತವೆ. ಹಾಗಾಗಿ ಅವ್ರಿಗೆ ಗೊತ್ತಿಲ್ಲ. ಸೊ ನಾನು ವ್ಯಾಪಾರ ಮಾಡಿಕೊಂಡು ನನಗೆ ಭಾಳ ರೇಟ್ಗೆ ನಾನು ಕೇಳಿದೆ. ಸೊ ಅವ್ರು ಕೊಡೋಕೆ ರೆಡಿ ಇದ್ದರು. ಯಾಕೆಂದರೆ ಆಲ್ರೆಡಿ ಡೆತ್ ಆಗ್ತಿದ್ದಾವೆ, ಹೆಂಗಪ್ಪ ಏನಪ್ಪ ಅಂತ. ನಾನು ಅವ್ರ ಹತ್ರನೂ ಹೋಗಿ ನನಗೆ ಗೊತ್ತಿತ್ತು ನಾವು ಯಾವ ರೀತಿ ಮೊದಲನೇ ಸ್ಥಿತಿಗೆ ತರ್ಬೋದು ಅಂತ. ಅದಕ್ಕೆ ತಂದು ಎಲ್ಲ ಆ್ಯಕ್ಟಿವ್ ಆಗಿದ್ದಾವೆ. ಅಲ್ಲಿ ತಂದು ಒಂದು ವೀಕ್ ಆಯಿತು, ಏನು ತೊಂದರೆ ಆಗಿಲ್ಲ. ನೋಡೋಣ ಇವರಲ್ಲಿ ಯಾವ ರೀತಿ 10 ಎಲ್ಲ ಸೇರಿ 10 ಮೇಕೆಗಳಿದ್ದಾವೆ. ಅದರಲ್ಲಿ 3 ವಾತ ಬರ್ತವೆ, ಇನ್ನು ಮಿಕ್ಕಿದ್ದಾವೆ 1 ಗಬ್ದವಡೆ, ಮಿಕ್ಕಿದ್ದವು ಮೊಳಕೆಗಳು, ಹೆಣ್ಣು ಮೊಳಕೆಗಳಿದ್ದಾವೆ. ನೋಡೋಣ ಅದರಲ್ಲಿ ಯಾವ ರೀತಿ ಲಾಭ ಬರುತ್ತೆ ಅಂತ. ಆದರೆ ಟಗರು ಸಾಕಾಣಿಕೆ ಬಕ್ರೀದ್ ಪರ್ಪಸ್ಗೆ ಅಂತಲೇ ಮಾಡೋರು ಸ್ವಲ್ಪ ಆಲೋಚನೆ ಮಾಡಿ. ಬೇರೆ ಪರ್ಪಸ್ಗೆ ಅಂತಲೇ ಮಾಡ್ತೀನಿ ಅಂತ ಅನ್ನೋರು, ನೀವು ಸ್ವಂತ ಮೇವು ಹಾಕಿ ಸ್ವಂತ ಫೀಡ್ ಹಾಕಿ ಸಾಕಿದ್ರೆ ಅದು ಖರ್ಚು ಬಂದೇ ಬರ್ತದೆ. ಈ ಮಂದೆ ಕುರಿ ಸಾಕ್ತಾರಲ್ಲ, ಅವ್ರು ನೋಡಿ ಮಂದಿಯವರು, ಅವರು ಯಾವುದೇ ಫೀಡ್ ಕೊಡಲ್ಲ. ಅವರು ಬೆಳಗಿಂದ ಸಾಯಂಕಾಲ ಗಂಟ ಮರಿಗಳನ್ನ ಮೇಯಿಸ್ತಾರೆ. ಅದು ಅವ್ರಿಗೆ ಮೇವು ಫ್ರೀ ಇರ್ತದೆ, ಯಾವುದೇ ಕಾಸ್ಟ್ ಇರಲ್ಲ. ಅವ್ರ ಕಾಸ್ಟ್ ಚಾರ್ಜ್ ಏನು ಅಂತಂದರೆ ಊಟ ತಿಂಡಿದ ಕಾಸ್ಟ್ ಬೀಳ್ಬೋದು ಅಷ್ಟೇ, ಇನ್ಯಾವುದೇ ಕಾಸ್ಟ್ ಬೀಳಲ್ಲ ಅವ್ರಿಗೆ. ಈಗೆಲ್ಲ ಅವ್ರಿಗೆ ಕರೆದು ಅವ್ರನ್ನ ಜಮೀನಲ್ಲಿ ತಡ್ಸೋಂಥ ಇಕ್ಕೆಗಳಿಗೋಸ್ಕರ ಅದರದ್ದು ಇಕ್ಕೆ ಮಹತ್ವ ಜಾಸ್ತಿ ಇದೆ, ಗೊಬ್ಬರ ಆಗುತ್ತೆ ಅಂದ್ಬಿಟ್ಟು ತಡಿಸ್ತಾರೆ. ಸೊ ಅದರಿಂದ ದುಡ್ಡು ಬರುತ್ತೆ. ಮೊದಲೆಲ್ಲ ಅವ್ರನ್ನ ಪುಚ್ಕಟ್ಟೆ ತಡಿತೀನಿ ಅಂದರು ಯಾರೇ ತಡಿಸ್ತೀನಿ, ಈಗ ದುಡ್ಡು ಕೊಟ್ಟು ತಡಿಸ್ತಾರೆ ಅವ್ರನ್ನ. ಅದರಿಂದ ಅವರು ಈಗೆಲ್ಲ ಅವರು ತುಂಬ ಲಾಭದಲ್ಲೇ ಇದ್ದಾರೆ. ಈಗ ನಾವೇ ಫಾರ್ಮ್ ಮಾಡಿಕೊಂಡು ನಾವು ಲಕ್ಷ ಮಾಡಬೇಕು ಅನ್ನೋರೇ ಲಾಸ್ ಆಗೋದು. ಒಂದೇ ಸಲ ನಮ್ಗೆ ಲಕ್ಷ ಬೇಕು, ಕೋಟಿ ಬೇಕು ಅಂದರೆ ಅದೆಲ್ಲ ಆಗಲ್ಲ, ತುಂಬ ಕಷ್ಟ ಇದೆ. ಯಾಕೆಂದರೆ ಫಾರ್ಮ್ ಮಾಡಿರೋರನ್ನ ನೋಡಿ, ಅವರು ಕುರಿ ಇಕ್ಕೆನೂ ಬಾಚಬೇಕು, ಕುರಿ ಇಕ್ಕೆನೂ ತೊಳಿಬೇಕು, ಅವನ ಲೂಸ್ ಮೋಷನ್ ಆಗಿದ್ದರೆ ತೊಳಿಬೇಕು, ಇವೆಲ್ಲ ಇದ್ದಾವೆ. ಸುಮ್ಮನೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಎಲ್ಲ ನಡೆಯಲ್ಲ. ಅದರಿಂದ ನೀವು ಪ್ರತಿಯೊಂದು ಹಂತಗಳಲ್ಲೂ ಅದು ಏನೇನು ಮಾಡಬೇಕು ಎಂತ ಮಾಡಬೇಕು ಅಂತ ತಿಳ್ಕೊಂಡು ನೀವು ಈ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಬನ್ನಿ ಅಂತ ನನ್ನ ಓನ್ ಒಪಿನಿಯನ್. ನಾನು ಏನಿದ್ದೀನಿ ಅದರಿಂದ ಕುರಿ ಸಾಕಾಣಿಕೆ ಇನ್ನೂ ನನ್ನ 7 ಮರಿ ಇರೋದ್ರಿಂದ ಬಕ್ರೀದ್ ಬ್ಯಾಚು ಅಂತ ಲಾಭ ಇನ್ನೂ ನಾನು ನೋಡಿಲ್ಲ. ಈಗೇನಾಗಿದೆ, ನಾನೇನು ಮರಿ ಕೊಟ್ಟು ತಂದಿದ್ದೆ ಅಷ್ಟು ಮಾತ್ರ, ಇನ್ನೂ ಅಷ್ಟು ಬಂದಿಲ್ಲ, ಇನ್ನೂ ಅದು ಒಳಗಿದೆ. ಇನ್ನು 7 ಮರಿ ಮಾರಿ ನನ್ನ ಫೀಡ್ ಖರ್ಚೆಲ್ಲ ಹಾಕಿ ನೋಡಬೇಕು, ಅದು ಎಲ್ಲ ಲಾಭ. ಇನ್ನೂ ನಾವು ಈ ವರ್ಷದ ಬ್ಯಾಚು 3 ತಿಂಗಳು ಬ್ಯಾಚು ಅಂತ ಅಂದ್ಕೊಂಡಿದ್ದೆ. ವರ್ಷ ಸಾಕಾಣಿಕೆ ಮಾಡಬೇಕಂದ್ರೆ ಮಾಡಲೇಬೇಕು, ವಿಧಿ ಇಲ್ಲ. ಸೊ ಆದ್ದರಿಂದ ಸ್ವಲ್ಪ ಯೂತ್ಸು ನೋಡಿ, ಸುಮ್ಮನೆ ಯಾರೋ ಮಾಡಿಬಿಟ್ಟಿದ್ರೆ 4-5 ಜನ ಲಾಭ ಮಾಡಿರ್ಬೋದು, ಇಲ್ಲ ಅಂತ ಹೇಳ್ತಾಯಿಲ್ಲ. ಬಟ್ ಅವ್ರನ್ನೇ ಹಿಡ್ಕೊಂಡು ನಾವು ಮಾಡೋಕ್ಕೋದ್ರೆ ಲಾಸು ಖಂಡಿತ ಆಗೇ ಆಗ್ತೀವಿ. ಯಾಕೆಂದರೆ ಯಾರೂ ಕುರಿ ಸಾಕಾಣಿಕೆಯಲ್ಲಿ ಮೊದಲನೇ ಸಲ ಬಂದು ನಾನು ಲಕ್ಷ ಕೋಟಿ ಮಾಡಿದೆ ಅಂತ ಇಲ್ಲ. ತುಂಬ ಲಾಸ್ ಮಾಡಿಕೊಂಡೆ ಆಮೇಲೆ ಅವರು ಅದನ್ನು ಬಿಡ್ದಂಗೆ ಕೆಲಸ ಸ್ಟಾಪ್ ಮಾಡಿ ತೊಗೊಂಡಿರ್ಬೋದು ಲಾಭ. ಆದರೆ ನಿಮಗೆ ಅಂತಲೇ ಕೆಲವೊಂದಾರು ವೃತ್ತಿ ಇರ್ತದೆ. ಕುರಿ ಸಾಕಾಣಿಕೆ ಎಲ್ಲ ಮಾಡಿದ್ರೆ ಲಾಭ ಆಗೋಲ್ಲ. ಹೋಟೆಲ್ಗಳ್ನ ಎಲ್ಲ ನಡೆಸಿದ್ರು ಹೋಟೆಲಲ್ಲಿ ಬಿಸ್ನೆಸ್ ಆಗೋಲ್ಲ. ಕೆಲವರು ಸುಮ್ಮನೆ ಅವರು ಕೂತಿದ್ದ ಜಾಗದಲ್ಲೇ ಬಿಸ್ನೆಸ್ ಮಾಡಿ ದುಡ್ಡು ಮಾಡೋರು ಇದ್ದಾರೆ. ಸೊ ಎಲ್ಲ ವೃತ್ತಿಗಳು ಎಲ್ಲರಿಗೂ ಸೂಟ್ ಆಗೋಲ್ಲ. ಪ್ರಕೃತಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ವೃತ್ತಿಗಳನ್ನ ಕೊಟ್ಟಿರ್ತದೆ. ಸೊ ಅದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಿ ಹುಡುಕಿ ಬೆಸ್ಟ್ ಈ ವೃತ್ತಿ ನನಗೆ ಬೆಸ್ಟ್ ಆಗುತ್ತೆ, ಸೂಕ್ತ ಆಗುತ್ತೆ ಅಂತ
ನೋಡ್ಕೋಬೇಕು. ಯಾರೋ ಯೂಟ್ಯೂಬಲ್ಲಿ ಹೇಳ್ತಾರೆ ಕೂತ್ಕೊಂಡು, ಅವರೆಲ್ಲ ಬಿಡಿ, ಕೂತ್ಕೊಂಡು ಹೇಳೋರೆಲ್ಲ ಬಂದು ಇಲ್ಲಿ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮಾಡಲ್ಲ, ಫೀಲ್ಡ್ ಇಳಿಬೇಕು, ಆಳ ಅಗಳೆಲ್ಲ ತಿಳ್ಕೊಬೇಕು. ಆಗ ಕುರಿ ಸಾಕಾಣಿಕೆಯಲ್ಲಿ ಲಾಭ ಇದೆಯೋ ನಷ್ಟ ಇದೆಯೋ ಅಂತ ನಿಮಗೆ ಗೊತ್ತಾಗ್ತದೆ. ನೀವು ಎಲ್ಲ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೆಲ್ಲ ನೋಡಿ ಕುರಿ ಸಾಕಾಣಿಕೆಗೆ ಬರಬೇಡಿ. ಬೇರೆ ಬೇರೆ ಬಿಸ್ನೆಸ್ ಇದ್ದಾವೆ. ನಿಮಗೆ ಸೂಕ್ತವಾದ ಯಾವ ಬಿಸ್ನೆಸ್ ಇರ್ತದೆ ನಿಮ್ಮ ಪ್ರೊಫೆಷನ್ಗೆ, ನಿಮ್ಮ ನಿಯರು, ಆಮೇಲೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವ ಬಿಸ್ನೆಸ್ ಸೂಟ್ ಆಗ್ತದೆ ಆ ಬಿಸ್ನೆಸ್ನ ನೀವು ಮಾಡಿ. ಎಲ್ಲರೂ ಮಾಡ್ತಾರೆ ಅಂತ ನೀವು ಮಾಡೋಕ್ಕೋದ್ರೆ ಖಂಡಿತವಾಗಿಯೂ ಇದರಲ್ಲಿ ಲಾಸ್ಗಿಂತ ಲಾಸ್ ಆಯ್ತೀರಿ. ಸೊ ಹೀಗೆ ಇನ್ನೂ ಬೇರೆ ಬೇರೆ ವೀಡಿಯೋಸ್ನ ನನ್ನ ಬೇರೆ ಬೇರೆ ನಮ್ಮ ವೃತ್ತಿ ನೀವು ಆಲ್ರೆಡಿ ನನ್ನ ವೀಡಿಯೋಸ್ಗಳು ನೋಡ್ತೀರಿ ಪ್ರೊಫೈಲಲ್ಲಿ. ಮೀನು ಸಾಕಾಣಿಕೆನೂ ಸುಧಾ ನಾವು ಮಾಡ್ತೀನಿ. ಸೊ ಜೇನು ಕೃಷಿನೂ ಮಾಡ್ತೀನಿ. ಸೊ ಮೀನು ಸಾಕಾಣಿಕೆದು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಈಗ 2 ಕೊಳಗಳು ರನ್ನಿಂಗ್ ಇದ್ದಾವೆ, ಅಂದರೆ ಕೆಲಸ ಮಾಡಿಸ್ತಾಯಿದ್ದೀವಿ. ಸೊ ಅದ್ರದ್ದು ಅಪ್ಡೇಟ್ ಕೊಡ್ತೀನಿ. ಯಾವ ರೀತಿ ಈಗ ಹೊಸ್ದಾಗಿ ಬಯೋಫ್ಲಾಕು ಕೊಳ ನಾನು ನಿರ್ಮಾಣ ಮಾಡ್ತಾಯಿದ್ದೀವಿ. ಸೊ ನೋಡೋಣ ಅದರಲ್ಲಿ ಅದು ಯಾವ ರೀತಿ ಮಾಡ್ತೆ ಅಂತ. ಸೊ ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.